ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಬೇಸಿಕ್ಸ್ ಕ್ವೆಶನ್ಸ್ಗಳು ಏನು ಬರುತ್ತೆ ಅದನ್ನೆಲ್ಲ ನಿಮಗೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ಗಳಿಂದ, ನಿಮಗೆ ಪ್ರೈಮರಿ ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು, ಹೈಯರ್ ಪ್ರೈಮರಿ, ಈ ಟೆಕ್ಸ್ಟ್ ಬುಕ್ಸ್ಗಳಿಂದ ನಿಮಗೆ ಕೇಳೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಇಲ್ಲಿ ಮೇಯ್ನಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ, 8, 9, 10 ಈ 3 ಕ್ಲಾಸಲ್ಲೂ ನೀವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದಲೇಬೇಕು. ಇಲ್ಲಿ ಪ್ರತಿ ಒಂದು ಸಬ್ಜೆಕ್ಟನ್ನು, ಲೈಕ್ ಫಾರ್ ಎಕ್ಸಾಂಪಲ್ ಸೈನ್ಸ್, ವಿಜ್ಞಾನನ 2 ಪಾರ್ಟ್ ಕೊಟ್ಟಿರ್ತಾನೆ, ಪಾರ್ಟ್ 1 ಪಾರ್ಟ್ 2 ಅಂತ. ಹೀಗೆ ಇಲ್ಲಿ ನೋಡಿ, ಫಸ್ಟ್ ಗೂಗಲಿಗೆ ಹೋಗಿ, ನಾನು ಫಸ್ಟಿಂದ ತೋರಿಸ್ತೀನಿ ನೋಡಿ. ಗೂಗಲಿಗೆ ಹೋಗ್ಬಿಟ್ಟು ಇದಕ್ಕೆ ನೀವು ಫೋನಲ್ಲಾರು ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪಿಂದನಾರು ಡೌನ್ಲೋಡ್ ಮಾಡ್ಬೋದು. ಗೂಗಲಿಗೆ ಹೋಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಲಿಂಕೇ ಬರುತ್ತೆ, ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಅಥವಾ ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೀವು ಈ ವೆಬ್ಸೈಟಲ್ಲಿ ರೀಸೆಂಟ್ ಒನ್ಗೆ ಹೋಗಬೇಕು, ಅಂದರೆ ಪರಿಷ್ಕರಣೆ ಏನು ರೀಸೆಂಟಾಗಿ ಆಗಿರುತ್ತೆ ಅದಕ್ಕೆ ಹೋಗಿ ಇಲ್ಲಿ 2024-25 ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಟು 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸು, 9, 10 ಎಲ್ಲನೂ ಸಿಗುತ್ತೆ. ನಾನು ಇಲ್ಲಿ 8ನೇ ಕ್ಲಾಸ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮತ್ತು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಕನ್ನಡ ಮೀಡಿಯಮಲ್ಲಿ ಬೇಕಾ ಟೆಕ್ಸ್ಟ್ ಬುಕ್ಕು ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕಾ, ಯಾವ ಮೀಡಿಯಮಲ್ಲಿ ಬೇಕೋ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ನಾನು ಕನ್ನಡ ಮೀಡಿಯಂ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಿಮಗೆ ಕೇಳುತ್ತೆ ಯಾವುದು ಸೈನ್ಸ್ ಬೇಕಾ ಸೋಷಿಯಲ್ ಬೇಕಾ ಅಂತ ಕೇಳುತ್ತೆ. ನೋಡಿ, ನಾನೀಗ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ನ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ 1 ಅಂತ ಇದೆ, ಸಮಾಜ ವಿಜ್ಞಾನ ಭಾಗ 1, ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಅಂತ ಇದೆ. ನೋಡಿ, ಇಲ್ಲಿ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 8ನೇ ತರಗತಿದು ಸಮಾಜ ವಿಜ್ಞಾನ ಬರುತ್ತೆ. ಇಲ್ಲಿ ನೋಡಿ, ಪಾರ್ಟ್ 1 ಆಯ್ತಾ. ಇದು ಕೆಲವ್ರಿಗೆ ಟೈಮ್ ತಗೊಳುತ್ತೆ ಡೌನ್ಲೋಡ್ ಆಗೋಕ್ಕೆ, ನಿಮ್ಮದು ನೆಟ್ ಸ್ಪೀಡ್ ಮೇಲೆ. ಸೊ ಇಲ್ಲಿ ನೋಡಿ, 8ನೇ ಕ್ಲಾಸ್ದು ಸಮಾಜ ವಿಜ್ಞಾನನ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ನೀವು ಹಾಗೆ ಮೊಬೈಲಲ್ಲಾರು ಓದ್ಬೋದು. ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಮೊಬೈಲಲ್ಲಿ ಓದೋದಕ್ಕಿಂತ ಇದನ್ನು ಪ್ರಿಂಟ್ ತೊಗೊಳ್ಳಿ. ಹೆಂಗೆ ಪ್ರಿಂಟ್ ಹಾಕ್ಸ್ಕೋಬೇಕು ಅಂದರೆ, ಒಂದು ಪೇಜಿಗೆ 4 ಪೇಜ್ಗಳು ಬರೋ ಥರ ನಿಮಗೆ ಪ್ರಿಂಟರ್, ಸೈಬರ್ ಸೆಂಟರ್ಗಳಿಗೆ ಅಥವಾ ಪ್ರಿಂಟಿಂಗ್ ಜೆರಾಕ್ಸ್ ಅಂಗಡಿಗಳಿಗೆ ಹೋದರೆ ಪ್ರಿಂಟ್ ಮಾಡಿಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ 100 ಪೇಜ್ ಇದೆ ಅಂದರೆ ಅದನ್ನು ಒಂದು ಪೇಜಲ್ಲಿ 2 ಅಥವಾ 4 ಆ ಥರ ಮಾಡಿಕೊಡ್ತಾರೆ. ಆ ಥರ ಪ್ರಿಂಟ್ ತೊಗೊಂಡು ಓದಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಚಾಪ್ಟರ್ಸ್ ವೈಸ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ ಇತಿಹಾಸ ಕವರ್ ಆಗುತ್ತೆ, ಸಮಾಜಶಾಸ್ತ್ರ ಕವರ್ ಆಗುತ್ತೆ, ರಾಜ್ಯಶಾಸ್ತ್ರ ಮತ್ತು ಭೂಗೋಳ, ಇದೆಲ್ಲನೂ ನಿಮಗೆ ಇದರಲ್ಲಿ ಕವರ್ ಆಗುತ್ತೆ. ಸೊ ಇದನ್ನು ನೀವು ಬೇಸಿಕ್ಸ್ ಓದೋದ್ರಿಂದ ನಿಮಗೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಇದು ಆದಮೇಲೆ ನೀವು ನೆಕ್ಸ್ಟ್ ಆಥರ್ಸ್ ಬುಕ್ಗಳನ್ನ ಓದ್ತೀನಿ ಅಂತ ಅಂದರೆ ಅದು ನಿಮಗೆ ತುಂಬ ಈಸಿ ಆಗುತ್ತೆ. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ITI ಕ್ಲಾಸ್ ಆ್ಯಂಡ್ ಕಾಂಪಿಟೇಟಿವ್ ಕ್ಲಾಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.